ಮ್ಯಾಟ್ರಿಸಸ್ ಚಾಪ್ಟರ್ ಡಿಸ್ಕಸ್ ಮಾಡ್ತಾ ಇದ್ವಿ. ನಿನ್ನೆ ಒಂದಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ, ಇವತ್ತು ಕಂಟಿನ್ಯೂ ಮಾಡೋಣ. If A is equal to 5x y 0 and A is equal to A transpose, ಅವರು x ಮತ್ತೆ y ವ್ಯಾಲ್ಯೂ ಏನಾಗಿರಬಹುದು ಅಂತ ಕೇಳ್ತಾ ಇದ್ದಾರೆ. ನಾವು A ಟ್ರಾನ್ಸ್ಪೋಸ್ ಫೈಂಡ್ ಔಟ್ ಮಾಡೋಣ. ಅದಾದ್ಮೇಲೆ ಎರಡು ಮ್ಯಾಟ್ರಿಕ್ಸ್ ನ ಈಕ್ವಲ್ ಮ್ಯಾಟ್ರಿಕ್ಸ್ಗೆ ಅವಾಗ ಏನಾಗುತ್ತೆ, ಎಲಿಮೆಂಟ್ಸ್ ಸೇಮ್ ಆಗುತ್ತಲ್ವಾ. ಎಲಿಮೆಂಟ್ ಸೇಮ್ ಆಗ್ತಿದ್ದಂಗೆ ನಾವು ಎಕ್ಸ್ ಅಂಡ್ ವೈ ಅನ್ನ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋಣ ಅಥವಾ ಕಂಪೇರ್ ಮಾಡೋಣ. ಏನಾಗುತ್ತೆ ನೋಡೋಣ ಫಸ್ಟ್. ಫೈವ್ ಎಕ್ಸ್ ವೈ 0 ಇಸ್ ದ ಮ್ಯಾಟ್ರಿಕ್ಸ್ ಎ. ಎ ಟ್ರಾನ್ಸ್ಪೋಸ್ ಅಂದ್ರೆ ಏನು? we will have to interchange rows and columns. ಹಾಗಿದ್ರೆ 5y x 0 ಆಗತ್ತೆ. ಅವ್ರೇನ್ ಕೊಟ್ಟಿದ್ದಾರೆ, A is equal to A transpose ಅಂತ ಅವರು ಕ್ಲಾಸ್ ಅಂದ್ರೆ ಕಂಡೀಷನ್ ಕೊಟ್ಟಿದ್ದಾರೆ. ಸೊ ನಾವು ಎಲಿಮೆಂಟ್ಸ್ ಆಫ್ A is equal to elements of A transpose ಅಂತ ಈಕ್ವೇಟ್ ಮಾಡೋಣ. ಅವ್ರು ಕೊಟ್ಟಿರೋದು ಅದನ್ನ ನಾವು ಮಾಡ್ತಿರೋದು, ನಾವೇನು ಎಡಿಷನಲ್ ಆಗಿ ಮಾಡ್ತಾ ಇಲ್ಲ, ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, ಅದನ್ನ ನಾವು ಸಾಲ್ವ್ ಮಾಡ್ತಾ ಇದೀವಿ. ಸೊ ಈಗ ಎಕ್ಸ್ ಸೆಕೆಂಡ್ ಎಲಿಮೆಂಟ್ ಅಂದ್ರೆ A12 ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಕೊಡ್ತಾ ಇದೆ. ಸೆಕೆಂಡ್ ರೋ ಫಸ್ಟ್ ಎಲಿಮೆಂಟ್ ಕೂಡ y ಇಸ್ ಈಕ್ವಲ್ ಟು ಎಕ್ಸ್ ಅಂತಾನೆ ಕೊಡ್ತಿದೆ. ಸೊ ಎಕ್ಸ್ ಅಂಡ್ ವೈ ಆರ್ ಈಕ್ವಲ್. ಇದು ಆಪ್ಷನ್ ಸಿ ಅಲ್ಲಿದೆ. ಸೊ ಆಪ್ಷನ್ ಸಿ ನೀವೇನ್ ಹೇಳಿದ್ರು ಕರೆಕ್ಟ್ ಇದೆ. Next question. If A is equal to 0, 1, -2, -1, 0, -3, ನಾನು ಕಾಲಮ್ ವೈಸ್ ಹೇಳ್ತಾ ಇದ್ದೀನಿ, 2, 3, 0, then A plus 2 times A transpose. ಸೊ ನಮ್ಗೆ A ಗೊತ್ತಿದೆ, ನಾವು A transpose ಫೈಂಡ್ ಔಟ್ ಮಾಡೋಣ. ಫಸ್ಟ್ A ಬರ್ಕೊಳ್ತೀನಿ. So what will be A transpose? Rows column interchange ಆಗುತ್ತೆ. So 0, -1, 2, 1, 0, 3, -2, -3, 0. ಕರೆಕ್ಟಾ? ಸೊ ಫಸ್ಟ್ ರೋ ಕಾಲಮ್ ಆಗಿ ಬಿಡುತ್ತೆ. ಸೊ 0, 1, -2, ನೆಕ್ಸ್ಟ್ -1, 0, -3, 2, 3, 0. ಓಕೆ, ನಾವೀಗ ಅವ್ರು ಕೊಟ್ಟಿರೋ ಈಕ್ವೇಶನ್ ತರ ಸಾಲ್ವ್ ಮಾಡೋಣ. ಎ ಟ್ರಾನ್ಸ್ಪೋಸ್ ಇದೇನಾಗತ್ತೆ, ಎ ನಮ್ಗೆ ಗೊತ್ತಿದೆ 0, 1, -2, ಸ್ಕೇಲರ್ 2 ವಿ ಹ್ಯಾವ್ ಟು ಮಲ್ಟಿಪ್ಲೈ ಟು ಎ ಟ್ರಾನ್ಸ್ಪೋಸ್. ಡೈರೆಕ್ಟ್ ಆಗಿನೂ ಮಲ್ಟಿಪ್ಲೈ ಮಾಡ್ಕೊಂಡು ಬರಿಬಹುದು, ಇಲ್ಲ ಫಸ್ಟ್
ಸಬ್ಸ್ಟಿಟ್ಯೂಟ್ ಮಾಡಿ ಆಮೇಲೆ ಸಾಲ್ವ್ ಮಾಡ್ಬೋದು. ಸೊ ಬೋತ್ ಆರ್ ಆಕ್ಸೆಪ್ಟೆಡ್. ಯಾಕಂದ್ರೆ CETs ಅಲ್ಲಿ ನಿಮ್ಗೆ ನೀವ್ ಯಾವ ಪ್ರೊಸೀಜರ್ ಫಾಲೋ ಮಾಡಿದೀರಾ, ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದೀರಾ ಕೇಳಲ್ಲ. ಅವ್ರಿಗೆ ಬೇಕಾಗಿರೋದು ಬರೀ ಆಪ್ಷನ್ಸ್. ಹಾಗೆ ನೀವ್ ಸರ್ಕಲ್ ಮಾಡ್ಬೇಕಾಗಿರತ್ತೆ ಆಪ್ಷನ್ಸ್. ಹಾಗಾಗಿ ಯಾವ ಪ್ರಾಬ್ಲಮು ಇಲ್ಲ. ಆಪ್ಷನ್ ಸಿ ನ ನೋಡೋಣ. ಸೊ 0 ಪ್ಲಸ್ 2 ಇಂಟು 0 0ನೇ ಆಗುತ್ತೆ. -1 ಪ್ಲಸ್ 2 ಇಂಟು 1 2. ಸೊ -1 ಪ್ಲಸ್ 2 ಏನಾಗುತ್ತೆ? 1 ಆಗುತ್ತೆ. ಸೊ 2 ಪ್ಲಸ್ ಆಫ್ -4 ಆಗುತ್ತೆ. ಕರೆಕ್ಟಾ? ಯಾಕಂದ್ರೆ 2 ಇಂಟು 2 -2 ಇಸ್ -4. 2 ಪ್ಲಸ್ ಆಫ್ -4 ಏನಾಗುತ್ತೆ? -2 ಆಗುತ್ತೆ. ನೆಕ್ಸ್ಟ್ 1 ಪ್ಲಸ್ 2 ಇಂಟು -1 ಏನಾಗುತ್ತೆ? -1 ಆಗುತ್ತೆ. 0 ಇಂಟು ಎನಿ ನಂಬರ್ ಮತ್ತೆ ಆಡ್ ಮಾಡಿದ್ರು 0ನೇ. ಅಂದ್ರೆ ಎನಿ ನಂಬರ್ ಇಂಟು 0 0. 0 ಪ್ಲಸ್ 0 0. ಸೊ 3 ಪ್ಲಸ್ ಆಫ್ 3 2s -6. 3 -6 ಅಂದ್ರೆ -3 ಆಗುತ್ತೆ. ಕನ್ಫ್ಯೂಷನ್ ಆಗತ್ತೆ ಅಂದ್ರೆ ಫಸ್ಟ್ ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಪ್ರತಿಯೊಂದು ಎಲಿಮೆಂಟ್ಗೂ ಮಾಡಿ ಆ ಮ್ಯಾಟ್ರಿಕ್ಸ್ ಅನ್ನ ಬರೀರಿ. ಅದಾದ್ಮೇಲೆ ಸಾಲ್ವ್ ಮಾಡಿ. ಇಲ್ಲ ನಿಮ್ಗೆ ಈಸಿ ಆಗತ್ತೆ ಈ ತರ ಸಾಲ್ವ್ ಮಾಡೋಕೆ ಆಗತ್ತೆ ಅಂತಂದ್ರೆ ಸಾಲ್ವ್ ಮಾಡಿ. ಇಲ್ಲ ನೀವು ಇದೇ ತರ ಸಾಲ್ವ್ ಮಾಡ್ತೀರಾ, ಸ್ಕೇಲರ್ ಮಾಡಲ್ಲ, ಆದ್ರೂ ಕನ್ಫ್ಯೂಷನ್ ಆಗ್ತಿದೆ ಅಂದ್ರೆ ಈ ತರಾನು ಮಾಡ್ಬೋದು. ಪ್ರತಿಯೊಂದು ಎಲಿಮೆಂಟ್ಸ್ ಅನ್ನ ಬರಿಬಹುದು. ಸೊ 0 ಪ್ಲಸ್ 2 ಇಂಟು 0 -1 ಪ್ಲಸ್ 2 ಇಂಟು 1. ಈಗ ನಿಮ್ಗೆ ಆನ್ಸರ್ ಸುಲಭದಲ್ಲಿ ಸಿಗುತ್ತೆ. ಕರೆಕ್ಟ್ ಅಲ್ವಾ? ಸೊ 2 ಪ್ಲಸ್ 2 ಇಂಟು -2. ಸೊ ಇದು 0, ಇದು 1, ಸೊ ಇದು -2. ಈ ತರ ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ನಾವಿವಾಗ ಥರ್ಡ್ ರೋ ಅಲ್ಲಿ ಇದ್ದೀವಿ. ಸೊ -2 ಪ್ಲಸ್ 2 ಇಂಟು 2 ಇದು. ಸೊ 4 - 2 ಏನಾಯ್ತು? 2 ಆಯ್ತು. 2 ಅಂತ ಬರ್ಕೊಳ್ತೀನಿ. ನೆಕ್ಸ್ಟ್ -3 ಪ್ಲಸ್ 2 ಇಂಟು 3. 3 2s 6. 6 -3 3 ಆಗತ್ತೆ. ಸೊ 3 ಅಂತ ಬರ್ಕೊಳ್ತೀನಿ. ನೆಕ್ಸ್ಟ್ 0, ಇದು ಕೂಡ 0, ಹಾಗಾಗಿ ಇದನ್ನ 0 ಅಂತ ಬರೀತೀನಿ. ಸೊ 0 1 -2 -1 0 -3 2 3 0. A ಟ್ರಾನ್ಸ್ಪೋಸ್ ಕೂಡ ಸೇಮ್ ಇದೆ. ಸೊ ದಿಸ್ ಇಸ್ ಈಕ್ವಲ್ ಟು A ಟ್ರಾನ್ಸ್ಪೋಸ್. ಅಂದ್ರೆ A ಪ್ಲಸ್ 2 ಟೈಮ್ಸ್ A ಟ್ರಾನ್ಸ್ಪೋಸ್ ಏನಾಗಿದೆ? ನಮ್ಗೆ A ಟ್ರಾನ್ಸ್ಪೋಸ್ ಅಂತ ಸಿಕ್ಕಿದೆ. ಇದು A ಟ್ರಾನ್ಸ್ಪೋಸ್ ಇಸ್ ಆಪ್ಷನ್ ಸಿ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಬರ್ಕೊಂಡಿದ್ದೀರಾ? ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. If A is a matrix of order m cross n and B is a matrix such that AB dash and B dash A are both defined, then order of matrix B is. ಅವ್ರೇನ್ ಕೇಳಿದ್ದಾರೆ? A ಮ್ಯಾಟ್ರಿಕ್ಸ್ ಹೇಳಿದ್ದಾರೆ. AIJ ಏನಾಗಿದೆಯಂತೆ? m cross n ಆರ್ಡರ್ ಅಲ್ಲಿ ಇದೆ. ಓಕೆನಾ? ಇನ್ನೊಂದು ಏನ್ ಕಂಡೀಷನ್ ಕೊಟ್ಟಿದ್ದಾರೆ? ಬಿ ಅನ್ನೋ ಮ್ಯಾಟ್ರಿಕ್ಸ್ ಇದೆ, BIJ ಇದೆ. ಆದ್ರೆ ನಮ್ಗೆ ಅದ್ರ ಆರ್ಡರ್ ಗೊತ್ತಿಲ್ಲ. ಅವರು ಅದ್ರ ಆರ್ಡರ್ ಕೇಳ್ತಾ ಇದಾರೆ. ಬಟ್ ಅದ್ರ ಜೊತೆಗೆ ಏನ್ ಕಂಡೀಷನ್ ಕೊಟ್ಟಿದ್ದಾರೆ ಅಂದ್ರೆ AB ಡ್ಯಾಶ್ ಎಕ್ಸಿಸ್ಟ್ ಆಗತ್ತೆ, ಹಾಗೂ B ಡ್ಯಾಶ್ A ಕೂಡ ಎಕ್ಸಿಸ್ಟ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ಆರ್ ಬೋತ್ ಡಿಫೈನ್ಡ್ ಅಂದ್ರೆ
ಇಟ್ ಇಸ್ ವ್ಯಾಲಿಡ್ ಅಂತ ಅಥವಾ ಸ್ಯಾಟಿಸ್ಫೈಡ್ ಅಂತ ಆಗುತ್ತೆ. ಸೊ ಈಗ ಅವರು ಬಿ ಆರ್ಡರ್ ಕೇಳ್ತಾ ಇದ್ದಾರೆ. ನಾವು ಟ್ರಯಲ್ ಅಂಡ್ ಎರರ್ ಮಾಡ್ಬೋದು, ಇಲ್ಲ ನಿಮ್ಗೆ ಡೈರೆಕ್ಟ್ ಆಗಿ ಆನ್ಸರ್ ಕಂಡುಹಿಡಿಬೋದಾದ್ರೆ ನೀವು ಡೈರೆಕ್ಟ್ ಆಗಿ ಡೌಟ್ಸ್ ಅಂದ್ರೆ ನಿಮ್ಗೆ ಇರೋ ಆರ್ಡರ್ಸ್ ಐಡಿಯಾಸ್ ಮೇಲೆ ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ನಾನು ಆಪ್ಷನ್ ಎ ನೋಡ್ತೀನಿ. ಸೊ ಎದು ಈ ತರ ಬರ್ಕೊಳ್ತೀನಿ, ಎಂ ಕ್ರಾಸ್ ಎನ್ ಇದೆ. ಸೊ ಬಿದು ಎಂ ಕ್ರಾಸ್ ಎಂ ಇದ್ರೆ ನಮ್ಗೆ ಸಾಲ್ವ್ ಮಾಡೋದಿಕ್ಕಾಗಲ್ಲ, ಯಾಕಂದ್ರೆ ಇದ್ರ ಆರ್ಡರ್ ನಂಬರ್ ಆಫ್ ಕಾಲಮ್ಸ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್, ನಂಬರ್ ಆಫ್ ರೋಸ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಸೇಮ್ ಅಲ್ವಾ. ಹಾಗಾಗಿ ಇದು ಆಗಲ್ಲ, ಆಪ್ಷನ್ ಎ ಆಗಲ್ಲ. ಸೊ ಆಪ್ಷನ್ ಬಿ ಅಲ್ಲಿ ಎ ಇಸ್ ಎನ್ ಕ್ರಾಸ್ ಎಂ ಕ್ರಾಸ್ ಎನ್, ಬಿ ಎನ್ ಕ್ರಾಸ್ ಎನ್ ಆಗತ್ತೆ. ಸೊ ಅವಾಗ ಏನಾಗತ್ತೆ, ಬಿ ಡ್ಯಾಶ್ ಕೂಡ ಅವರು ಎ ಬಿ ಡ್ಯಾಶ್ ಎಕ್ಸಿಸ್ಟ್ ಅಂತ ಹೇಳ್ತಿರೋದು, ಬಿ ಡ್ಯಾಶ್ ಕೂಡ ಏನಾಗತ್ತೆ ಎನ್ ಕ್ರಾಸ್ ಎನ್ ಆಗತ್ತೆ. ಬಿ ಡ್ಯಾಶ್ ಮ್ಯಾಟ್ರಿಕ್ಸ್ದು ಎನ್ ಕ್ರಾಸ್ ಎನ್ ಆಗತ್ತೆ. ಅವಾಗ ಎ ಬಿ ಡ್ಯಾಶ್ ಅಂದ್ರೆ ಏನಾಯ್ತು, ಮ್ಯಾಚ್ ಆಗತ್ತೆ. ಎದು ಎಂ ಕ್ರಾಸ್ ಎನ್ ಇದೆ, ಬಿದು ಎನ್ ಕ್ರಾಸ್ ಎನ್ ಇದೆ, ಮ್ಯಾಚ್ ಆಗತ್ತೆ. ಹಾಗಂತ ಬಿ ಡ್ಯಾಶ್ದು, ಬಿ ಡ್ಯಾಶ್ ಎಗೆ ಏನಾಗತ್ತೆ, ಬಿ ಡ್ಯಾಶ್ ಎ ಎನ್ ಕ್ರಾಸ್ ಎನ್ ಮ್ಯಾಟ್ರಿಕ್ಸ್ ಆರ್ಡರ್ಸ್ ನಾವು ಮಾತಾಡ್ತಿರೋದು, ಹಾಗೂ ಇದು ಎಂ ಕ್ರಾಸ್ ಎನ್ ಇದೆ. ಸೊ ಇದೆರಡು ಮ್ಯಾಚ್ ಆಗ್ತಿಲ್ಲ, ಹಾಗಾಗಿ ದಿಸ್ ಇಸ್ ನಾಟ್ ಡಿಫೈನ್ಡ್. ವಿಚ್ ಆಪ್ಷನ್? ಆಪ್ಷನ್ ಬಿ ಇಸ್ ನಾಟ್ ಡಿಫೈನ್ಡ್. ಆಪ್ಷನ್ ಸಿ ಅಲ್ಲಿ ಎಗೆ ಎಂ ಕ್ರಾಸ್ ಎನ್, ಬಿಗೆ ಎನ್ ಕ್ರಾಸ್ ಎಂ, ಎ ಇಂಟು ಬಿ ಆಗತ್ತೆ, ಬಟ್ ಬಿ ಡ್ಯಾಶ್ ಏನಾಗತ್ತೆ ಆರ್ಡರ್ ಎಂ ಕ್ರಾಸ್ ಎನ್ ಆಗತ್ತೆ. ಸೊ ಎ ಬಿ ಡ್ಯಾಶ್ ಸಾಲ್ವ್ ಆಗಲ್ಲ. ಯಾಕೆ ಹೇಳಿ, ಎಗೆ ಎಂ ಕ್ರಾಸ್ ಎನ್ ಇದೆ, ಬಿ ಡ್ಯಾಶ್ಗೆ ಎಂ ಕ್ರಾಸ್ ಎನ್ ಬರುತ್ತೆ. ಅವಾಗ ಏನಾಯ್ತು, ದಿಸ್ ಇಸ್ ನಾಟ್ ಮ್ಯಾಚಿಂಗ್. ಸೊ ಇದು ಕೂಡ ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ. ಸೊ ಆಪ್ಷನ್ ಡಿ ಆಗ್ಲೇಬೇಕು, ವಿಚ್ ಮೀನ್ಸ್ ಎ ಎಂ ಕ್ರಾಸ್ ಎನ್ ಅಂಡ್ ಬಿ ಎಂ ಕ್ರಾಸ್ ಎನ್. ಮ್ಯಾಮ್ ಇಲ್ಲಿ ಬಿಗೂ ಎಂ ಇದೆ, ಇದು ಎನ್ ಇದೆ, ಮ್ಯಾಚ್ ಆಗಲ್ಲ ಅಂದ್ರೆ ಯು ಕಾಂಟ್ ಸೇ. ಯಾಕಂದ್ರೆ ನಮ್ಗೆ ಅವರು ಕಂಡೀಷನ್ ಡಿಫೈನ್ ಆಗಿರೋದು ಎ ಬಿ ಡ್ಯಾಶ್ ಗೆ ಕೊಟ್ಟಿದ್ದಾರೆ. ಸೊ ಬಿ ಡ್ಯಾಶ್ ಏನಾಗತ್ತೆ, ಎನ್ ಕ್ರಾಸ್ ಎಂ ಆಗತ್ತೆ. ಬಿ ಡ್ಯಾಶ್ ಎನ್ ಕ್ರಾಸ್ ಎಂ ಆದ್ರೆ ಎ ಬಿ ಡ್ಯಾಶ್ ಏನು, ಎಗೆ ಎಂ ಕ್ರಾಸ್ ಎನ್, ಬಿಗೆ ಬಿ ಡ್ಯಾಶ್ಗೆ ಎನ್ ಕ್ರಾಸ್ ಎಂ. ಸೊ ಇದು ಸ್ಯಾಟಿಸ್ಫೈ ಆಗತ್ತೆ, ಕರೆಕ್ಟಾ? ಬಿ ಡ್ಯಾಶ್ ಎ ಏನಿದೆ, ಬಿ ಡ್ಯಾಶ್ಗೆ ಎನ್ ಕ್ರಾಸ್ ಎಂ ಇದೆ, ಹಾಗೂ ಎಗೆ ಎಂ ಕ್ರಾಸ್ ಎನ್ ಇದೆ. ಸೊ ಇದು ಕೂಡ ಡಿಫೈನ್ ಆಗತ್ತೆ. ಸೊ ಆಪ್ಷನ್ ಡಿ ಈಸ್ ಅವರ್ ಆನ್ಸರ್. ಕ್ಲಿಯರ್ ಆಯ್ತಾ? ನಾನಿದು ಇಲ್ಲಿ ಯಾವ್ದು ಆರ್ಡರ್, ಯಾಕೆ ಆರ್ಡರ್ ಮಾತ್ರ ಚೆಕ್ ಮಾಡಿದೀನಿ ಅಂದ್ರೆ, ನಾವು ಸಮ್ಮರಿಲಿ ನೋಡಿದೀವಿ, if a matrix has m rows and n columns and a matrix, another matrix has n rows and m columns, then those two matrix can be multiplied ಅಂತ. ಸೊ ಆ ಕಂಡೀಷನ್ ಅನ್ನ ಇಟ್ಕೊಂಡು ನಾನಿಲ್ಲಿ ಫೈಂಡ್ ಔಟ್ ಮಾಡಿದ್ದೇನೆ. ಈ ಬಿ ಡ್ಯಾಶ್ ಅಂದ್ರೆ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಆಗುತ್ತೆ. ಟ್ರಾನ್ಸ್ಪೋಸ್ ಅಂದ್ರೆ ರೋಸ್ ಅಂಡ್ ಕಾಲಮ್ಸ್ ಇಂಟರ್ಚೇಂಜ್ ಆಗುತ್ತೆ. ಹಾಗಾಗಿ ಎಂ ಕ್ರಾಸ್ ಎನ್ ಇದ್ರೆ ಅದರ ಟ್ರಾನ್ಸ್ಪೋಸ್ ಎಂ ಕ್ರಾಸ್ ಎನ್ ಎನ್ ಕ್ರಾಸ್ ಎಂ ಆಗತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ.
If A is equal to cos x minus sin x cos x, find A transpose. Matrix A, cos x minus sin x, sin x, cos x. A ಟ್ರಾನ್ಸ್ಪೋಸ್ ಏನಾಗುತ್ತೆ, ರೋಸ್ ಕಾಲಮ್ ಇಂಟರ್ಚೇಂಜ್ ಆಗೋದು. ಸೊ ಕಾಸ್ ಎಕ್ಸ್ ಸೈನ್ ಎಕ್ಸ್ ಆಗುತ್ತೆ, ಯಾಕಂದ್ರೆ ಇದು ಸೆಕೆಂಡ್ ರೋ ಕಾಲಮ್ ಎಲಿಮೆಂಟ್ ಇದೆ. ಮೈನಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್. ಸೊ ಇಲ್ಲಿ ಲೆಫ್ಟ್ ಡಯಾಗ್ನಲ್ದು ಸೈನ್ ಇಂಟರ್ಚೇಂಜ್ ಆಗಿದೆ ಅಷ್ಟೇ ಎ ಟ್ರಾನ್ಸ್ಪೋಸ್ಗೆ, ಎ ಇಂದ ಎ ಟ್ರಾನ್ಸ್ಪೋಸ್ಗೆ. ಸೊ ಎ ಟ್ರಾನ್ಸ್ಪೋಸ್ ಅಂದ್ರೆ ಮಲ್ಟಿಪ್ಲೈ ಮಾಡಬೇಕು. ಎರಡರದ್ದು ಆರ್ಡರ್ ಸೇಮ್ ಇದೆ, ಸೊ ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ಟು ಮಲ್ಟಿಪ್ಲೈ. ವಿ ಕ್ಯಾನ್ ಮಲ್ಟಿಪ್ಲೈ. sin x cos x. ಎ ಟ್ರಾನ್ಸ್ಪೋಸ್ ಏನಿದೆ, cos x sin x minus sin x cos x. ಸೊ ಫಸ್ಟ್ ಎಲಿಮೆಂಟ್ಗೆ ಫಸ್ಟ್ ರೋ ಫಸ್ಟ್ ಕಾಲಮ್ ಅನ್ನ ಸಾಲ್ವ್ ಮಾಡಬೇಕು. ಏನಾಗತ್ತೆ, ಕಾಸ್ ಇಂಟು ಕಾಸ್ ಇಸ್ ಕಾಸ್ ಸ್ಕ್ವೇರ್ ಎಕ್ಸ್, ಮೈನಸ್ ಸೈನ್ ಇಂಟು ಮೈನಸ್ ಸೈನ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಸೊ ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಆಗುತ್ತೆ ಫಸ್ಟ್ ಟರ್ಮ್. ಪ್ಲಸ್ ಮಾಡಬೇಕು, ಬಟ್ ಮೈನಸ್ ಸೈನ್ ಎಕ್ಸ್ ಇದೆ, ಹಾಗಾಗಿ ಮೈನಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಆಗಿ ಬಿಡುತ್ತೆ. ಕರೆಕ್ಟಾ? ನೆಕ್ಸ್ಟ್ ಈಗ ಸೆಕೆಂಡ್ ರೋ ಫಸ್ಟ್ ಎಲಿಮೆಂಟ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಆಗುತ್ತೆ. ಸೆಕೆಂಡ್ ಇದು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್. ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದ್ರೆ 1 ಅಂತ ಗೊತ್ತು. ಸೊ ಕಾಸ್ ಎಕ್ಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಇದು ಕಮ್ಯುಟೇಟಿವ್, ಹಾಗಾಗಿ ನಿಮ್ಗೆ ಸೇಮ್ ಟರ್ಮ್ ಆಗತ್ತೆ, ಅದು 0 ಆಗಿ ಬಿಡುತ್ತೆ. ಇಲ್ಲೂ 0, ಇದು 1 ಆಗತ್ತೆ. ಸೊ 1 0 0 1 ಅಂದ್ರೆ ಏನು, ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇದು 2x2 ಆರ್ಡರ್ ಅಲ್ಲಿ ಇದೆ, ಹಾಗಾಗಿ ಇದನ್ನ I2 ಅಂತಾನು ಬರಿತೀವಿ. ಸೊ ಇದು ನಮ್ಗೆ ಆಪ್ಷನ್ ಬಿ ಅಲ್ಲಿದೆ. ಸೊ ಆಪ್ಷನ್ ಬಿ ಈಸ್ ಅವರ್ ಕರೆಕ್ಟ್ ಆನ್ಸರ್. ಇದು ಯೂನಿಟ್ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲ. ಸೊ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಇದೆ, ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. A is equal to B, 2A, 2, 1, minus 2, minus 2, 2, minus 1 is a matrix satisfying A transpose is equal to 9I3. I3 ಅಂದ್ರೆ 3 cross 3 matrix. 9 is a scalar unit. Then find the value of A. ಫಸ್ಟ್ ಮ್ಯಾಟ್ರಿಕ್ಸ್ ಬರ್ಕೊಳ್ತೇನೆ.
A transpose rows and columns change ಆಗುತ್ತೆ. ಸೊ A transpose ಮಾಡೋಣ. is equal to 9i3 ಒಟ್ಟಿಗೆ ಬರ್ಕೋಬಹುದು. ಇಟ್ ಇಸ್ ಅಪ್ ಟು ಯು. ಇಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡಿ ಅದಾದ್ಮೇಲೆ ನೀವು ರೈಟ್ ಹ್ಯಾಂಡ್ ಸೈಡ್ ಈಕ್ವೇಟ್ ಮಾಡ್ತೀರಾ ಅಂದ್ರೆ ದಟ್ ಈಸ್ ಆಲ್ಸೋ ಫೈನ್. ಏನು ಪ್ರಾಬ್ಲಮ್ ಇಲ್ಲ. So this is equal to 9i. I ಅಂದ್ರೆ 1 0 0 0 1 0 0 0 1. ಓಕೆನಾ? ಈಗ ಎವ್ರಿ ಎಲಿಮೆಂಟ್ ಅನ್ನ ನಾನು ಫೈಂಡ್ ಔಟ್ ಮಾಡ್ತೀನಿ. ಸೊ ಇದು ಬಿ ಸ್ಕ್ವೇರ್ ಪ್ಲಸ್ 2 ಪ್ಲಸ್ ಎ ಸ್ಕ್ವೇರ್. ಸೆಕೆಂಡ್ ಟರ್ಮ್ 2b plus 2 minus 2a. Third term minus 2b plus 4 minus a. ನಾನು ಆಕ್ಚುಲಿ ಬರೀ ವ್ಯಾಲ್ಯೂ ಎ ಬೇಕಾಗಿರೋದು. ಸೊ ಇದು ಎರಡು ಎಲಿಮೆಂಟ್ಸ್ ಅನ್ನ ಇಟ್ಕೊಂಡು ಐ ಕ್ಯಾನ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎ. ಸೊ ಐ ನೀಡ್ ನಾಟ್ ಮಚ್ ವರಿ. ನಾನು ಜಾಸ್ತಿ ತಲೆ ಕೆಡ್ಸ್ಕೋಬೇಕಾಗಿಲ್ಲ ಎಲ್ಲಾ ಎಲಿಮೆಂಟ್ಸ್ ಫೈಂಡ್ ಔಟ್ ಮಾಡ್ಬೇಕು ಅಂತ. ಅಂಡ್ ಈ ಸ್ಕೇಲಾರ್ ಯೂನಿಟ್ ಅನ್ನ ನಾನು ಮಲ್ಟಿಪ್ಲೈ ಮಾಡಿದ್ದೀನಿ. ಆಗ 900090009 ಅಂತ ಸಿಕ್ಕಿದೆ. ಸೊ ನಾನು ಇದನ್ನ ಎರಡನ್ನ ಈ ಎರಡು ಎಲಿಮೆಂಟ್ಗೆ ಈಕ್ವೇಟ್ ಮಾಡ್ತೀನಿ. ಅವಾಗ 2b plus 2 minus 2a is equal to 0. ಇನ್ನೊಂದು minus 2b plus 4 minus a is equal to 0 ಅಂತ. ಸೊ ಇದು ಎರಡನ್ನ ಆಡ್ ಮಾಡಿದ್ರೆ ಇದು ಕ್ಯಾನ್ಸಲ್ ಆಗುತ್ತೆ. 4 plus 2 6 minus 2a minus a ಅಂದ್ರೆ minus 3a is equal to 0 ಆಗುತ್ತೆ. ಸೊ 6 is equal to 3a ಆದ್ರೆ a is equal to 6 by 3 ಅಂದ್ರೆ a is equal to 2 ಅಂತ ಸಿಗತ್ತೆ. ಸೊ ಯು ಹ್ಯಾವ್ ಆಪ್ಷನ್ ಬಿ ಆಸ್ ಅ 2 ಆನ್ಸರ್. ಹಾಗಾಗಿ ಆಪ್ಷನ್ ಬಿ ಈಸ್ ಅವರ್ ಆನ್ಸರ್. ನಾನಿಲ್ಲಿ ಯಾಕೆ ಸಾಲ್ವ್ ಮಾಡ್ತಿಲ್ಲ ಅಂತ ಹೇಳಿದೀನಿ. ನಮ್ಗೆ ಬರೀ ಎ ವ್ಯಾಲ್ಯೂ ಸಿಗ್ಬೇಕಾಗಿರೋದು. ನಮ್ಗೆ ಇಲ್ಲಿ ಮ್ಯಾಟ್ರಿಕ್ಸ್ ಬೇಡ. ಮ್ಯಾಟ್ರಿಕ್ಸ್ ಬೇಕಿದ್ರೆ ನಾವು ಪ್ರತಿಯೊಂದು ಎಲಿಮೆಂಟ್ಸ್ ನ ಫೈಂಡ್ ಔಟ್ ಮಾಡಿ ಸಾಲ್ವ್ ಮಾಡ್ಬೇಕು. ನಮ್ಗೆ ಬರೀ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಿದೆ. ಹಾಗಾಗಿ ನಾನು ಎರಡು ಎಲಿಮೆಂಟ್ ಅನ್ನ ಈಕ್ವೇಟ್ ಮಾಡ್ಕೊಂಡೆ. ಸೊ ಸೆಕೆಂಡ್ ಎಲಿಮೆಂಟ್ ಈಕ್ವೇಟ್ ಈ ಎಲಿಮೆಂಟ್ಗೆ ಈಕ್ವೇಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಅವ್ರ ಕಂಡೀಷನ್ ಕೊಟ್ಟಿದ್ದಾರೆ. ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು 9i3 ಅಂತ. ಹಾಗಾಗಿ ನಾನು ಡೈರೆಕ್ಟ್ ಈಕ್ವೇಟ್ ಮಾಡ್ಕೊಂಡೆ. ನನಗೆ ಎ ವ್ಯಾಲ್ಯೂ ಸಿಕ್ತು. ಆನ್ಸರ್ ಎ ಇಸ್ ಈಕ್ವಲ್ ಟು 2 ಅಂತ ಸಿಕ್ತು. ಈಕ್ವೇಟ್ ಮಾಡೋದು ಹೇಗೆ ಅಂತ ಗೊತ್ತಲ್ವಾ? ಇದು ನೀವು ಲೀನಿಯರ್ ಈಕ್ವೇಶನ್ಸ್ ಸಾಲ್ವ್ ಮಾಡಿದ್ದೀರಲ್ಲ, ಅದೇ ತರ ಸಾಲ್ವ್ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. Okay. If p is equal to root 3 by 2, half minus half root 3 by 2, a is equal to unit identity matrix 1 0 0 1, q is equal to p a p transpose, then p transpose q power 2005 p is equal to ಎಷ್ಟು?
ನಾವು ಫಸ್ಟ್ ಕ್ಯೂ ನ ಫೈಂಡ್ ಔಟ್ ಮಾಡೋಣ. ಓಕೆನಾ? ಸೊ ಪಿ ಟ್ರಾನ್ಸ್ಪೋಸ್ ಇಲ್ಲೇ ಬರ್ಕೊಳ್ತೀನಿ. √3/2 - 1/2 1/2 √3/2 ಆಗತ್ತೆ. ಕರೆಕ್ಟಾ? ಈಗ ಪಿ ಎ ಪಿ ಟ್ರಾನ್ಸ್ಪೋಸ್ ಇದೇನಾಗತ್ತೆ? ಪಿ ಇಸ್ √3/2 1/2 - 1/2 √3/2. ಎ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದೆ 1 0 0 1. ನೆಕ್ಸ್ಟ್ ಪಿ ಟ್ರಾನ್ಸ್ಪೋಸ್ ಏನಿದೆ √3/2 - 1/2 1/2 √3/2 ಇದೆ. ಈಗ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಸೇಮ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಹಾಗಾಗಿ ನಾನು ಡೈರೆಕ್ಟ್ ಪಿ ಇಂಟು ಪಿ ಟ್ರಾನ್ಸ್ಪೋಸ್ ಮಾಡಿದ್ರು ನನ್ಗೆ ಆನ್ಸರ್ ಸಿಗತ್ತೆ. ಓಕೆನಾ? ಹಾಗಾಗಿ ಇಲ್ಲ ನಿಮ್ ಕನ್ಫ್ಯೂಷನ್ ಆಗತ್ತೆ ಅಂದ್ರೆ ನೀವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿ ಆನ್ಸರ್ ಫೈಂಡ್ ಔಟ್ ಮಾಡಿ, ಪ್ರಾಬ್ಲಮ್ ಏನೂ ಇಲ್ಲ. ಬಟ್ ನಿಮ್ಗೆ ಸೇಮ್ ಸಿಗತ್ತೆ, ಪಿ ಸಿಗತ್ತೆ. ಇಲ್ಲ ಇದು ಮಲ್ಟಿಪ್ಲೈ ಮಾಡಿದ್ರು ಸೇಮ್ ಸಿಗತ್ತೆ. ಹಾಗಾಗಿ ನಾನು ಪಿ ಪಿ ಟ್ರಾನ್ಸ್ಪೋಸ್ ಮಾತ್ರ ಸಾಲ್ವ್ ಮಾಡ್ತೀನಿ. ಈಗ ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ √3/2 ಹೋಲ್ ಸ್ಕ್ವೇರ್ ಆಗತ್ತೆ, ಅಂದ್ರೆ 3/4 ಆಯ್ತು. ಇಂಟು ಪ್ಲಸ್ 1/2 ಹೋಲ್ ಸ್ಕ್ವೇರ್ ಅಂದ್ರೆ 1/4 ಆಗತ್ತೆ. ಕರೆಕ್ಟಾ? ಇದು ಫಸ್ಟ್ ಎಲಿಮೆಂಟ್. ನೆಕ್ಸ್ಟ್ ಇದು -√3/4 ಆಗತ್ತೆ. -√3/4 ಹಾಫ್ ಇಂಟು √3/2 ಅಂದ್ರೆ √3/4 ಆಗತ್ತೆ. ಇದು ಮಲ್ಟಿಪ್ಲಿಕೇಶನ್ ಆಗಿರೋದ್ರಿಂದ ಡೈರೆಕ್ಟ್ ನ್ಯೂಮರೇಟರ್ ಇಂಟು ನ್ಯೂಮರೇಟರ್, ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ ಮಾಡ್ಬೋದು. ಅಗೇನ್ -√3/4 ಪ್ಲಸ್ √3/4 ಸಿಗತ್ತೆ. ನೆಕ್ಸ್ಟ್ 1/4 -½ ಇಂಟು -½ ಅಂದ್ರೆ 1/4 ಆಗತ್ತೆ. √3/2 √3/2 ಅಂದ್ರೆ 3/4 ಆಗತ್ತೆ. ಇದೇನಾಯ್ತು? LCM ತಗೊಂಡ್ರೆ 4/4 4/4 ಇಸ್ 1. ಇದು ಪ್ಲಸ್ ಇದು ಮೈನಸ್ ಅಂದ್ರೆ 0. ಇದು 0 ಇದು 1. ನಮ್ಗೆ ಯೂನಿಟ್ ಮ್ಯಾಟ್ರಿಕ್ಸ್ ಸಿಗತ್ತೆ. ಸೊ ಪಿ ಎ ಪಿ ಪವರ್ ಟಿ ಅಥವಾ ಪಿ ಟ್ರಾನ್ಸ್ಪೋಸ್ ಅಂದ್ರೆ ನಮ್ಗೆ ಯೂನಿಟ್ ಮ್ಯಾಟ್ರಿಕ್ಸ್ ಸಿಗತ್ತೆ, ವಿಚ್ ಇಸ್ ಕ್ಯೂ. ಇದು ಕ್ಯೂ ನಮ್ಗೆ, ಯಾಕಂದ್ರೆ ಅವರು ಕ್ಯೂಗೆ ಸಾಲ್ವ್ ಮಾಡೋದಿಕ್ಕೆ ಕೇಳಿದ್ದಾರೆ. ಸೊ ಕ್ಯೂ ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು ಐ. ಇದು ಎಲ್ಲಾನು ಯೂನಿಟ್ ಮ್ಯಾಟ್ರಿಕ್ಸ್ ಆಗಿದೆ. ನಾವೀಗ ಪಿ ಪವರ್ ಟಿ ಕ್ಯೂ ಪವರ್ 2005 ಪಿ ಫೈಂಡ್ ಔಟ್ ಮಾಡಬೇಕು. ನಾನು ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತೀನಿ ಸಾಲ್ವ್ ಮಾಡೋದಿಕ್ಕೆ. ಸೊ ಅವ್ರು ಕೇಳಿರೋದು ಪಿ ಪವರ್ ಟಿ ಕ್ಯೂ ಪವರ್ 2005 ಪಿ ಕೇಳಿದ್ದಾರೆ ಇಸ್ ಈಕ್ವಲ್ ಟು ಎಷ್ಟು ಅಂತ. ಈಗ ಪಿ ಪವರ್ ಟಿ ನಮ್ಗೆ ಗೊತ್ತಿದೆ √3/2 - 1/2 1/2 √3/2 ಆಗತ್ತೆ. ಇದು ಪಿ ಪವರ್ ಟಿ ಅಥವಾ ಪಿ ಟ್ರಾನ್ಸ್ಪೋಸ್. ಕ್ಯೂ ಏನಿದೆ 1 0 0 1, ಇದ್ರ ಪವರ್ 2005 ಅಂತೆ. ನೆಕ್ಸ್ಟ್ ಪಿ √3/2 1/2 - 1/2 √3/2 ಆಗತ್ತೆ. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಪವರ್ ಎಷ್ಟೇ ಬಂದ್ರು
ನಮ್ಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಸಿಗತ್ತೆ. ಓಕೆನಾ? ಸೊ ಈಗ ಅದಾದ್ಮೇಲೆ ಪಿ ಪವರ್ ಟಿ ಇಂಟು ಪಿ ಬರುತ್ತೆ. ಇದು ಮತ್ತೆ ಪಿ ಇಂಟು ಪಿ ಪವರ್ ಟಿ ಥರನೇ ಆಗುತ್ತೆ. ಈ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಪವರ್ 5 ಐಡೆಂಟಿಟಿನೇ ಆಗಿರೋದ್ರಿಂದ ನಮ್ಗೆ ಪಿ ಪವರ್ ಟಿ ಇಂಟು ಪಿ ಅಂತ ಸಿಗತ್ತೆ. ಪಿ ಪವರ್ ಟಿ ಇಂಟು ಪಿ ಅಂತ ಸಿಗತ್ತೆ. ಮತ್ತೆ ನಮ್ಗೆ ಅದು ಪಿ ಪವರ್ ಟಿ ಇಂಟು ಪಿ ಅಂತ ಮಾಡಿದಾಗ 1001 ಅಂತ ಸಿಗತ್ತೆ. ಸೊ 1001 ಅನ್ನೋದು ನಮ್ಗೆ ಆಪ್ಷನ್ ಡಿ ಎಲ್ಲಿದೆ. ಹಾಗಾಗಿ ಆಪ್ಷನ್ ಡಿ ಈಸ್ ಅವರ್ ಆನ್ಸರ್. ನಾನು ಇದನ್ನ ಯಾಕೆ ಸಾಲ್ವ್ ಮಾಡ್ಲಿಲ್ಲ ಅಂದ್ರೆ ನಾವ್ ಇದನ್ನೇ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಸಾಲ್ವ್ ಮಾಡಿರೋದು, ಸೇಮ್ ಸೊಲ್ಯೂಷನ್. ಹಾಗಾಗಿ ನಾನು ಸಾಲ್ವ್ ಮಾಡ್ಲಿಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಬರ್ಬಿಟ್ಟು ಈ ಕಂಡೀಷನ್ ಅಲ್ಲಿ ಪಿ ಪವರ್ ಟಿ ಪಿ ಇಸ್ ಈಕ್ವಲ್ ಟು ಐ ಅಂತ ಸಿಗುತ್ತೆ. ಈ ಕಂಡೀಷನ್ ಅಲ್ಲಿ ಇಟ್ ಇಸ್ ನಾಟ್ ಪ್ರಾಪರ್ ಕಂಡೀಷನ್ ಅಲ್ಲಿ ನಾನು ಹೇಳ್ತಾ ಇಲ್ಲ. ಇಲ್ಲಿ ಯು ವಿಲ್ ಗೆಟ್ ಪಿ ಪವರ್ ಟಿ ಇಸ್ ಈಕ್ವಲ್ ಟು ಐ ಅಂತ. ಅದು ಆಪ್ಷನ್ ಬಿ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. If a square matrix A, element Aij, where element Aij is equal to I square minus J square, is of even order, then what is it? ಯಾವ ತರ ಮ್ಯಾಟ್ರಿಕ್ಸ್ ಅದು ಅಂತ ಕೇಳ್ತಿದ್ದಾರೆ. ಬೋತ್ ಎ ಅಂಡ್ ಬಿ ಸಿಮೆಟ್ರಿಕ್ಕು ಆಗತ್ತೆ, ಸ್ಕೀವ್ ಸಿಮೆಟ್ರಿಕ್ಕು ಆಗತ್ತೆ ಅಂತ ಹೇಳ್ತಿದ್ದೀರಾ, ಇಲ್ಲ ಸಿಮೆಟ್ರಿಕ್ಕು ಅಲ್ಲ ಸ್ಕೀವ್ ಸಿಮೆಟ್ರಿಕ್ಕು ಅಲ್ಲ ಅಂತ ಹೇಳ್ತೀರಾ? ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಸಿಗತ್ತಾ, ಸ್ಕ್ಯೂ ಸಿಮೆಟ್ರಿಕ್ ಅಂತ ಸಿಗತ್ತಾ ಅಂತ ನೋಡೋಣ. ಈಗ ಎ ಐ ಜೆ ಅಂತ ಇದೆ. ಈಗ ಈ ಎ ಐ ಜೆ ಅಲ್ಲಿ ಐ ಸ್ಕ್ವೇರ್ ಮೈನಸ್ ಜೆ ಸ್ಕ್ವೇರ್ ಆಗತ್ತೆ. ಇನ್ ಕೇಸ್ ಇದು ಎ ಜೆ ಐ ಅಂತ ಮಾಡ್ಕೊಂಡ್ರೆ ನಾನು ಸ್ಕ್ಯೂ ಸಿಮೆಟ್ರಿಕ್ಗೆ ಎ ಜೆ ಐ ಆಗತ್ತಾ? ಸೊ ಜೆ ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್ ಆಗತ್ತೆ. ಈಗ ನಾನಿದನ್ನ ನೆಗೆಟಿವ್ ಟರ್ಮ್ ಅನ್ನ ತಗೊಂಡ್ರೆ ಐ ಸ್ಕ್ವೇರ್ ಮೈನಸ್ ಜೆ ಸ್ಕ್ವೇರ್ ಅಂತ ಸಿಗತ್ತೆ. ಮೈನಸ್ ನ ಹೊರಗಡೆ ತಗೊಂಡ್ರೆ ಇಲ್ಲಿ, ಕರೆಕ್ಟಾ? ಈಗ ಐ ಸ್ಕ್ವೇರ್ ಮೈನಸ್ ಜೆ ಸ್ಕ್ವೇರ್ ಅಂದ್ರೆ ಎ ಐ ಜೆ ಅಂತ ನನ್ಗೆ ಗೊತ್ತು. ಸೊ ಎ ಜೆ ಐ ವಿಲ್ ಬಿ ಈಕ್ವಲ್ ಟು ಎ ಐ ಜೆ. ಇದ್ಯಾಕೆ ಇಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ನಮ್ಗೆ ಸಾಲ್ವ್ ಮಾಡೋದಕ್ಕೆ ಅಂದ್ರೆ ನಮ್ಗೆ ಈ ಐ ಅಂಡ್ ಜೆ ವಿತ್ ರೆಸ್ಪೆಕ್ಟ್ ಟು ಐ ಅಂಡ್ ಜೆ ಯಾವ ಕ್ಲಾಸಸ್ ಕೂಡ ಕೊಟ್ಟಿಲ್ಲ. ಸೊ ನಮ್ಗೆ ಡೈರೆಕ್ಟ್ ಆಗಿ ಇಂಟರ್ಚೇಂಜ್ ಕೂಡ ಮಾಡ್ಕೋಬಹುದು ಇಲ್ಲಿ. ಹಾಗಾಗಿ ಜೆ ಸ್ಕ್ವೇರ್ ಮತ್ತೆ ಐ ಸ್ಕ್ವೇರ್ ವ್ಯಾಲಿಡ್ ಆಗುತ್ತೆ. ಕ್ಲಾಸ್ ಕೊಟ್ಟಿದ್ರೆ ಇಫ್ ದೇ ಹ್ಯಾಡ್ ಗಿವನ್ ಎನಿ ಕ್ಲಾಸ್ ದಟ್ ಐ ಈಸ್ ಗ್ರೇಟರ್ ದನ್ ಜೆ ಅನ್ನೋದೆಲ್ಲ ಇದ್ರೆ ನಮ್ಗೆ ಸಾಲ್ವ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗ್ತಿತ್ತು. ಇಲ್ಲಿ ಆ ತರ ಪ್ರಾಬ್ಲಮ್ಸ್ ಕೊಟ್ಟಿಲ್ಲ, ಸುಲಭ ಆಗ್ತಿದೆ. ಸೊ ಎ ಜೆ ಐ ಇಸ್ ಈಕ್ವಲ್ ಟು ಎ ಐ ಜೆ ಅಂದ್ರೆ ಎ ಐ ಜೆ ಇಸ್ ಈಕ್ವಲ್ ಟು ಮೈನಸ್ ಎ ಜೆ ಐ ಆಗತ್ತೆ, ವಿಚ್ ಮೀನ್ಸ್ ದ ಮ್ಯಾಟ್ರಿಕ್ಸ್ ಈಸ್ ಸ್ಕ್ಯೂ ಸಿಮೆಟ್ರಿಕ್. ಕರೆಕ್ಟಾ? ಅಂಡ್ ಮೋರ್ ಓವರ್ ನಮ್ಗೆ ಐ ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್ ಕಂಡೀಷನ್ ಅಲ್ಲಿ ಎ ಐ ಜೆ ಏನಾಗತ್ತೆ, ಎ ಐ ಜೆ ಆರ್ ಎ ಜೆ ಐ ಏನಾಗತ್ತೆ, 0 ಆಗತ್ತೆ. ಹಾಗಾಗಿ ಡಯಾಗ್ನಲ್ಸ್ ಎಲ್ಲ 0 ಇರುತ್ತೆ. ಐ ಕಮ ಐ ಅಥವಾ ಜೆ ಕಮ ಜೆ ಏನಾಗುತ್ತೆ, ದಟ್ ಇಸ್ ನಥಿಂಗ್ ಬಟ್ ದ ಡಯಾಗ್ನಲ್ ಇರುತ್ತೆ. ಡಯಾಗ್ನಲ್ 0 ಇರುತ್ತೆ. ಸೊ ಎ ಐ ಜೆ ಇರೋದು ಮೈನಸ್ ಎ ಜೆ ಐ ಆಗತ್ತಲ್ಲ. ಸೊ ದ ಮ್ಯಾಟ್ರಿಕ್ಸ್ ಎ ಈಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇಟ್ ಈಸ್ ಇನ್ ಆಪ್ಷನ್ ಎ. ಇನ್ ಕೇಸ್ ಇದು ಮಾಡ್ಯುಲಸ್ ಅಲ್ಲಿ ಇದ್ದಿದ್ರೆ ನಮ್ಗೆ ಎ ಜೆ ಐ ಮತ್ತೆ ಎ ಐ ಜೆ ಸೇಮ್ ಸಿಗ್ತಿತ್ತು, ಆವಾಗ ಅದು ಸಿಮೆಟ್ರಿಕ್ ಆಗ್ತಿತ್ತು.
ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಐಡಿಯಾ ಕೊಡ್ತಿರೋದು ಅದು ಸಿಮೆಟ್ರಿಕ್ ಹೇಗ್ ಆಗಬಹುದು ಅನ್ನೋ ರೀಸನ್ಗೆ ಕ್ವಶನ್ಸ್ ಈ ತರ ಇರಬಹುದು ಅಂತ ಹೇಳ್ತಾ ಇದ್ದೀನಿ. ಇನ್ ಕೇಸ್ ಇಲ್ಲಿ ಮಾಡ್ಯುಲಸ್ ಅಂತ ಇದ್ರೆ ಅದು ಸಿಮೆಟ್ರಿಕ್ ಆಗಿರೋದು, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರೋದು. ಅಂಡ್ ಫರ್ದರ್ ಇದ್ರಲ್ಲಿ ಯಾವ ಕ್ವಶನ್ಸ್ ಕೇಳ್ಬೋದು ಅಂದ್ರೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಕೇಳ್ಬೋದು. ಡಿಟರ್ಮಿನೆಂಟ್ ಆಫ್ ಎ ಏನಾಗಿರುತ್ತೆ ಅಂತ. ಸಿನ್ಸ್ ಡಯಾಗ್ನಲ್ ಇಸ್ 0, you will get the determinant also 0. ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ. ಆರ್ ಇದು 0 ಆಗಿರೋದ್ರಿಂದ ಡಿಟರ್ಮಿನೆಂಟ್ 0 ಆಗೋ ಚಾನ್ಸಸ್ ಬರುತ್ತೆ, ಡಯಾಗ್ನಲ್ 0 ಇರೋದ್ರಿಂದ. ಮಲ್ಟಿಪ್ಲೈ ಎನಿ ನಂಬರ್ ಇಂಟು 0 ಇಸ್ 0 ಅಲ್ವಾ, ಹಾಗಾಗಿ ಡಿಟರ್ಮಿನೆಂಟ್ ಕೂಡ 0 ಬರುತ್ತೆ. ಸೊ ಇದಿಲ್ಲ ಇದ್ರಲ್ಲಿ. ನಾನು ಹೇಳ್ತಿರೋದು ಈ ತರದ್ ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ ಅಂತ ಅಷ್ಟೆ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣವಾ. For any square matrix A transpose is. Okay. ಈ A transpose ಕೊಟ್ಟಿದ್ದಾರೆ. Transposing this A transpose ಅನ್ನು whole transpose ಮಾಡ್ತೀನಿ. There is a law A transpose whole transpose ಇದ್ರೆ A transpose whole transpose A transpose ಅಂತ ಆಗತ್ತೆ. ಅಂದ್ರೆ A B transpose ಅಂತ ಇದ್ರೆ ಇದು B transpose A transpose ಆಗತ್ತೆ. ಸೊ ಅದನ್ನ ಇಲ್ಲಿ ಯೂಸ್ ಮಾಡಿದೆ. ಓಕೆನಾ? ಸೊ ದಿಸ್ ಇಸ್ ಅ ಲಾ. A transpose whole transpose ಅಂದ್ರೆ A ಆಗತ್ತೆ, A transpose ಹಾಗೆ ಉಳಿಯುತ್ತೆ. ಸೊ A transpose whole transpose ಅಂದ್ರೆ A dash whole dash ಅಂತ. A dash whole dash is nothing but A. ಸೊ ಅದೇ ಇಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಇಟ್ ಇಸ್ A transpose. ಅವಾಗ ಸೊ ಎನಿ ಸ್ಕ್ವೇರ್ A transpose ಅನ್ನ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, A transpose ಸಿಗತ್ತೆ ಅಂತ ಆದ್ರೆ ನಮ್ಮ ಮ್ಯಾಟ್ರಿಕ್ಸ್ ಈಸ್ ಸಿಮೆಟ್ರಿಕ್ ಅಂತ ಆಗುತ್ತೆ. ಇನ್ ಕೇಸ್ ಈಗ ನಾನು ಲಾಸ್ಟ್ ಕ್ವಶನ್ ಅಲ್ಲಿ ಹೇಳ್ದಂಗೆ ಮಾಡ್ಯುಲಸ್ ಇದ್ದಾಗ ನಮ್ಗೆ ಸಿಮೆಟ್ರಿಕ್ ಸಿಕ್ತಿತ್ತು ಅಂತ. ಸೊ ಇಲ್ಲಿ ಕ್ಲಾಸ್ ನಮ್ಗೆ ನೆಗೆಟಿವ್ ಕ್ಲಾಸ್ ಬಂದಿದ್ದಿದ್ರೆ ಇದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರೋದು. ಬಟ್ ಈಗ ಇಲ್ಲಿ ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಆಪ್ಷನ್ ಸಿ. ಟ್ರಾನ್ಸ್ಪೋಸ್ ಮಾಡಿದಾಗ್ಲೂ ಇದ್ರ ವ್ಯಾಲ್ಯೂ ಏನು ಚೇಂಜ್ ಆಗ್ತಾ ಇಲ್ಲ ಅಂದ್ರೆ ಇಟ್ ಇಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. If A is a skew symmetric matrix, then A power 2021 is. A is a matrix. Skew symmetric ಅಂದ್ರೆ A transpose will be negative of A. We have studied it in the summary. Summary ಓದಿದೀವಿ. A transpose will be equal to minus A if it is. Then we call that symmetric matrix A as a skew symmetric matrix. ಹೌದಾ? ಈಗ I will say matrix P is equal to A power 2021 ಅಂತ ತಗೊಳ್ತೀನಿ. ಈಗ P transpose ಅಂತ ಮಾಡಿದ್ರೆ A power 2021 ಅದು ಟ್ರಾನ್ಸ್ಪೋಸ್ ಆಗತ್ತೆ. ಕರೆಕ್ಟಾ? ಈ A power n ಹೋಲ್ ಪವರ್ n ಅಂತ ಇದ್ರೆ A power n ಹೋಲ್ ಪವರ್ m ಅಂತ ಬರಿಬಹುದು. ಕರೆಕ್ಟಾ?
ಅದನ್ನ ನಾನಿಲ್ಲಿ ಯೂಸ್ ಮಾಡ್ತೀನಿ. a ಪವರ್ t ಹೋಲ್ ಪವರ್ 2021. ಈಗ a ಪವರ್ t ಅಂದ್ರೆ a ಟ್ರಾನ್ಸ್ಪೋಸ್ ಅಂದ್ರೆ ಏನು? It is equal to minus a. So a transpose is equal to minus a ಆಗಿರೋದ್ರಿಂದ p power t becomes minus a power 2021 ಆಯ್ತು. ಹೌದಾ? ಸೊ ಈಗ ಮೈನಸ್ ಹಾಗೆ ಇಟ್ಕೊಂಡು a ಪವರ್ 2021 ಅಂತ ಬರ್ಕೊಂಡ್ರೆ ಇದೇನಾಯ್ತು? a ಪವರ್ 2021 ಅಂದ್ರೆ p ಅಂತ ನಾವು ಅಸ್ಯೂಮ್ ಮಾಡ್ಕೊಂಡಿದೀವಿ. ಸೊ ಲೆಟ್ ಅಂತ ಬರ್ಕೊಂಡ್ರೆ ಕ್ಲಿಯರ್ ಆಗ್ಬಿಡತ್ತೆ. ಈಗ ಇದೇನಾಯ್ತು? ಮೈನಸ್ ಪಿ ಆಯ್ತು. ಸೊ ಪಿ ಟ್ರಾನ್ಸ್ಪೋಸ್ ಇಸ್ ಮೈನಸ್ ಪಿ ಆಯ್ತು. ವಿಚ್ ಮೀನ್ಸ್ ಮೈನಸ್ ಪಿ ಅಂತ ಆದ್ರೆ ಅದು ಸ್ಕ್ಯೂ ಸಿಮೆಟ್ರಿಕ್ ಆಗತ್ತೆ. ಸೊ ಪಿ ಇಸ್ ಎ ಪವರ್ 2021, ಅದು ಮೈನಸ್ ಅಂದ್ರೆ ಇಟ್ ಈಸ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಆಯ್ತು. ಇನ್ ಕೇಸ್ ಇಲ್ಲಿ ಇದು ಪ್ಲಸ್ ಪಿ ಆಗಿದ್ರೆ ಅದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗ್ತಿತ್ತು. ಅದಲ್ಲ, ಹಾಗಾಗಿ ಇಟ್ ಇಸ್ ಮೈನಸ್ ಪಿ. ಸೊ ದೇರ್ ಫೋರ್ ಇಟ್ ಇಸ್ ಸ್ಕ್ಯೂ ಸಿಮೆಟ್ರಿಕ್. ಸ್ಕ್ಯೂ ಸಿಮೆಟ್ರಿಕ್ ಅಂದ್ರೆ ಆಪ್ಷನ್ ಡಿ. ಮ್ಯಾಟ್ರಿಕ್ಸ್ ಎ ಅವ್ರು ಆಲ್ರೆಡಿ ಸ್ಕ್ಯೂ ಸಿಮೆಟ್ರಿಕ್ ಅಂತ ಕೊಟ್ಟಿರೋದ್ರಿಂದ ನಮ್ಗೆ ಎ ಟ್ರಾನ್ಸ್ಪೋಸ್ ಇಸ್ ಇಕ್ವಲ್ ಟು ಮೈನಸ್ ಎ ಅನ್ನೋದು ಕಂಡೀಷನ್ ಆಲ್ರೆಡಿ ಗೊತ್ತಿದೆ. ಸೊ ವಿ ವಿಲ್ ಅಸ್ಯೂಮ್ ಅವರು ಎ ಪವರ್ 2021 ಏನಾಗತ್ತೆ ಅಂತ ಕೇಳ್ತಿರೋದ್ರಿಂದ ನಾವು ಅಸ್ಯೂಮ್ ಮಾಡೋದು ಅದನ್ನ ಒಂದ್ ಮ್ಯಾಟ್ರಿಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಂಡು ಅದ್ರ ಟ್ರಾನ್ಸ್ಪೋಸ್ ತಗೊಂಡು ಆ ಟ್ರಾನ್ಸ್ಪೋಸ್ ಅನ್ನ ನಾವು ಮೈನಸ್ ಎ ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನಾವು ಫೈಂಡ್ ಔಟ್ ಮಾಡೋದು ಏನು ಅಂತ. ಪಿ ಇಸ್ ಇಕ್ವಲ್ ಟು ಮೈನಸ್ ಪಿ ಅಂತ. ಪಿ ಟ್ರಾನ್ಸ್ಪೋಸ್ ಇಸ್ ಇಕ್ವಲ್ ಟು ಮೈನಸ್ ಪಿ ಅಂತ ಆದ್ರೆ ಏನಾಯ್ತು? ನಮ್ಗೆ ಕಂಡೀಷನ್ ಗೊತ್ತು, ಎ ಟ್ರಾನ್ಸ್ಪೋಸ್ ಇಸ್ ಮೈನಸ್ ಎ ಅಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಅಂತ. ಸೊ ಎ ಸ್ಕ್ಯೂ ಸಿಮೆಟ್ರಿಕ್ ಅಂತ ಗೊತ್ತಾಯ್ತು. ವಾಟ್ ಇಸ್ ಪಿ ನೌ? ಪಿ ವಿ ಹ್ಯಾವ್ ಸಬ್ಸ್ಟಿಟ್ಯೂಟೆಡ್ ಆಸ್ ಎ ಪವರ್ 2021. ಹಾಗಾಗಿ ನಮ್ಗೆ ಸ್ಕ್ಯೂ ಸಿಮೆಟ್ರಿಕ್ ಅಂತ ಗೊತ್ತಾಗಿರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್. ಮ್ಯಾಟ್ರಿಕ್ಸ್ ಪಿ ಇಸ್ 0 0 4 0 4 0 4 0 0. ಇದು ಏನು ಅಂತ ಕೇಳ್ತಿದ್ದಾರೆ. ಸೊ ಇದು 3x3 ಮ್ಯಾಟ್ರಿಕ್ಸ್ ಅಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ. ಇಲ್ಲಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಲ್ಲ, ಯಾಕೆ ಅಂದ್ರೆ ಡಯಾಗ್ನಲ್ ಅಲ್ಲಿ ವ್ಯಾಲ್ಯೂಸ್ ಇಲ್ಲ. ಆ ಕಡೆ ಈ ಕಡೆ ಈ ಡಯಾಗ್ನಲ್ ಅಲ್ಲಿ ಇದೆ, ಈ ಡಯಾಗ್ನಲ್ ಅಲ್ಲಿ ಇದ್ರೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಯೂನಿಟ್ ಮ್ಯಾಟ್ರಿಕ್ಸ್ ಅಂದ್ರೆ 1 1 1 ಇರುತ್ತೆ. ನನ್ ಆಫ್ ದೀಸ್ ಅಲ್ಲ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ನಮ್ಗೆ ವ್ಯಾಲಿಡ್ ಆಗುತ್ತೆ, ಹಾಗಾಗಿ ಇಟ್ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಆಪ್ಷನ್ ಎ. ಇದಕ್ಕೇನು ಥಿಯರಿ ಎಲ್ಲ ಏನು ಇಲ್ಲ, ಯಾಕಂತಂದ್ರೆ ಸಿಂಪಲ್ ಕ್ವೆಶ್ಚನ್ ಇದು. ಅದ್ ಯಾವ ಮ್ಯಾಟ್ರಿಕ್ಸ್ ಅಂತ ಅವರು ಕೇಳಿದ್ದಾರೆ ಅಷ್ಟೇ. ನೆಕ್ಸ್ಟ್ ಕ್ವೆಶ್ಚನ್. If matrix A is equal to Aij is a 2x2 matrix. Our condition Aij elements ಗೆ ಏನ್ ಕೊಟ್ಟಿದ್ದಾರೆ? Aij is equal to 1 ಆಗುತ್ತೆ. I and J are not equal. Aij is equal to 0 ಆಗುತ್ತೆ. I J ಗೆ ಈಕ್ವಲ್ ಆಗಿರುತ್ತೆ ಅಂತ. ಹಾಗಿದ್ರೆ ಎ ಸ್ಕ್ವೇರ್ ಏನು ಅಂತ ಕೇಳ್ತೀರಾ. ಫಸ್ಟ್ ನಾವು ಎ ಫೈಂಡ್ ಔಟ್ ಮಾಡೋಣ. A11, A12, A21, A22. ಸೊ ಇದು ನಮ್ಮ ಮ್ಯಾಟ್ರಿಕ್ಸ್ 2x2 ಮ್ಯಾಟ್ರಿಕ್ಸ್, ಕರೆಕ್ಟಾ? ಸೊ Aij is equal I not equal to J ಅಂದ್ರೆ ಇದೆರಡು I not equal to J. ಸೊ ಇದೆರಡು 1 ಆಗತ್ತೆ, ವಿಚ್ ಮೀನ್ಸ್ I is equal to J ಅಲ್ಲಿ 0 ಆಗುತ್ತೆ. ಸೊ 0 1 1 0 ಆಯ್ತು. ಸೊ ದಿಸ್ ಇಸ್ ವೇರ್ I not equal to J, ಕರೆಕ್ಟಾ? ಇದೇನು
ಐ ಈಕ್ವಲ್ ಟು ಜೆ. ಹಾಗಾಗಿ ನಮ್ಮ ಮ್ಯಾಟ್ರಿಕ್ಸ್ 0 1 1 0. ಈಗ ಎ ಸ್ಕ್ವೇರ್ ಫೈಂಡ್ ಔಟ್ ಮಾಡ್ಬೇಕು. ಎ ಸ್ಕ್ವೇರ್ ಅಂದ್ರೆ ಎ ಇಂಟು ಎ ಅಂದ್ರೆ 0 1 1 0 0 1 1 0. ಸೊ ಮಲ್ಟಿಪ್ಲೈ ಮಾಡೋಣ. ರೋ ಇಂಟು ಕಾಲಮ್. 0 0 0 1 1 1 0 1 0 1 0 0. So 1 1 0 0 0 1 0 1 1 1 0 0 0 1. So 1 0 0 1 ಆಗುತ್ತೆ. ಸೊ ಇದು ನಮ್ಮ ಐಡೆಂಟಿಟಿ ಮ್ಯಾಟ್ರಿಕ್ಸ್. ನಮ್ಗೆ ಆಪ್ಷನ್ ಎ ಅಲ್ಲಿ ಸಿಕ್ಕಿದೆ. ಸೊ ಆಪ್ಷನ್ ಎ ಇಸ್ ಅವರ್ ಆನ್ಸರ್, ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣವಾ? Next problem. If matrix A is equal to 5, 2, x, y, 2, minus 3, 4, t, minus 7 is a symmetric matrix, find the values of x, y, t respectively. Respectively ಅಂದ್ರೆ ಫಸ್ಟ್ ವ್ಯಾಲ್ಯೂ x, ನೆಕ್ಸ್ಟ್ ವ್ಯಾಲ್ಯೂ y, ಥರ್ಡ್ ವ್ಯಾಲ್ಯೂ t ಆಗಿರುತ್ತೆ ಈಗ ಆಪ್ಷನ್ ಅಲ್ಲಿ. ಓಕೆನಾ? ಹಾಗಾಗಿ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿರ್ತಾರೆ. ಫಸ್ಟ್ ಮ್ಯಾಟ್ರಿಕ್ಸ್ ಬರ್ಕೊಳ್ತೀನಿ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆದ್ರೆ ಏನಾಗುತ್ತೆ? ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ ಅಂತ ಆಗುತ್ತೆ. ಸೊ ಎಲಿಮೆಂಟ್ಸ್ ಆರ್ ಸೇಮ್ ಅಂತ. ಈಗ ಫಸ್ಟ್ ರೋಸ್ ಕಾಲಮ್ಸ್ ಚೇಂಜ್ ಮಾಡ್ಕೊಳ್ಳೋಣ. ಸೊ ಎ ಇಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಆಗುತ್ತೆ. ಯಾಕೆ ಅಂದ್ರೆ ಇಟ್ ಈಸ್ ಸಿಮೆಟ್ರಿಕ್. ಹಾಗಾಗಿ ಸೊ ವೈ ವ್ಯಾಲ್ಯೂ ಇಸ್ ಈಕ್ವಲ್ ಟು 2 ಆಗುತ್ತೆ. ಅವರು ಎಕ್ಸ್ ವೈ ಟಿ ಅಂತ ಕೇಳಿದ್ದಾರೆ. ಸೊ ವೈ ಇಸ್ 2, ಸಾರಿ ಎಕ್ಸ್ ಅಲ್ಲ, ವೈ ಇಸ್ 2, ನೆಕ್ಸ್ಟ್ ಎಕ್ಸ್ ಇಸ್ 4, ಅದಾದ್ಮೇಲೆ y2 ಅಂತ ಸಿಕ್ಕಿದೆ ನಮ್ಗೆ ಇಲ್ಲಿ. t ಈಸ್ -3, ಕರೆಕ್ಟಾ? -3, ಇಲ್ಲೂ -3, ಇಲ್ಲೂ t ಬರುತ್ತೆ. ಸೊ t ಈಸ್ -3. 4, 2, -3 ನಮ್ಗೆ ಆಪ್ಷನ್ ಬಿ ಅಲ್ಲಿ ಸಿಕ್ಕಿದೆ. ಸೊ ಆಪ್ಷನ್ ಬಿ ಈಸ್ ಅವರ್ ಆನ್ಸರ್. ಓಕೆನಾ? ಲಾಸ್ಟ್ ಪ್ರಾಬ್ಲಮ್ ಇದೆ, ಒಂದ್ ಸಾಲ್ವ್ ಮಾಡೋಣವಾ? If A is equal to 3, -4, 1, -1 is a sum of symmetric matrix B and skew symmetric matrix C, then C is equal to ಅಂತ ಕೇಳಿದ್ದಾರೆ. ಸೊ
a plus a dash by 2 plus a minus a dash by 2. ಸೊ ಈ ತರ ಫೈಂಡ್ ಔಟ್ ಮಾಡೋದು. ಈ ತರ ಹೇಳ್ತಾರೆ, ಮ್ಯಾಟ್ರಿಕ್ಸ್ ಇಸ್ ಅ ಸಮ್ ಆಫ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ. ಅಂದ್ರೆ ಇದನ್ನ ನಾನು ಬಿ ಪ್ಲಸ್ ಸಿ ಅಂತ ಕನ್ಸಿಡರ್ ಮಾಡಿದ್ರೆ ಬಿ ಇಸ್ ಅ ಸಿಮೆಟ್ರಿಕ್, ಇದು ಸಿಮೆಟ್ರಿಕ್ ಆಗುತ್ತೆ. ಅಂಡ್ ಸಿ ಸ್ಕ್ಯೂ ಸಿಮೆಟ್ರಿಕ್ ಆಯ್ತಾ. ಅವರು ನಮ್ಗೆ ಸಿ ವ್ಯಾಲ್ಯೂ ಏನು ಅಂತ ಕೇಳ್ತಿದ್ದಾರೆ, ಅಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಏನು ಅಂತ ಕೇಳ್ತಿದ್ದಾರೆ. ಸೊ ಎ ಮೈನಸ್ ಎ ಡ್ಯಾಶ್ ಬೈ 2, ಇದನ್ನ ನಾನು 1/2 ಇಂಟು ಎ ಮೈನಸ್ ಎ ಡ್ಯಾಶ್ ಅಂತ ಮಾಡ್ತೀನಿ. ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ಟ್ರಾನ್ಸ್ಪೋಸ್ ಆಫ್ ಎ. ಹಾಗಾಗಿ 1/2 ಇಂಟು ಎ ನನ್ಗೆ 3 ಮೈನಸ್ 4 1 minus 1. A dash is 3 1 minus 4 minus 1. ಕರೆಕ್ಟ್ ಅಲ್ವಾ? ಅಂದ್ರೆ 1/2 ಇಂಟು ಸಿಂಗಲ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಈ ಬ್ರಾಕೆಟ್ ಬೇಕಾಗಿಲ್ಲ, ಬರ್ಕೊಳ್ತೀನಿ ರೆಫರೆನ್ಸ್ಗೆ. 3 ಮೈನಸ್ 3 ಅಂದ್ರೆ 0, ಮೈನಸ್ 4 ಮೈನಸ್ 1 ಅಂದ್ರೆ ಮೈನಸ್ 5 ಆಗುತ್ತೆ. 1 ಮೈನಸ್ ಆಫ್ ಮೈನಸ್ 4 ಅಂದ್ರೆ ಪ್ಲಸ್ 5. 1 ಮೈನಸ್ ಆಫ್ ಮೈನಸ್ 4 ಅಂದ್ರೆ ಪ್ಲಸ್ 4 ಆಗುತ್ತೆ. ಸೊ 1 ಪ್ಲಸ್ 4 ಅಂದ್ರೆ 5. ಮೈನಸ್ 1 ಮೈನಸ್ ಆಫ್ ಮೈನಸ್ 1 ಪ್ಲಸ್ 1. ಸೊ ಮೈನಸ್ 1 ಪ್ಲಸ್ 1 0 ಆಗುತ್ತೆ. ಸೊ ನಾನು ಈ ಸ್ಕೇಲರ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನನ್ಗೆ 0 ಮೈನಸ್ 5/2 5/2 0 ಸಿಗತ್ತೆ. ಸೊ ಇದು ನನ್ಗೆ ಆಪ್ಷನ್ ಸಿ ಅಲ್ಲಿ ಸಿಕ್ಕಿದೆ. ಸೊ ಆಪ್ಷನ್ ಸಿ ಈಸ್ ಮೈ ಕರೆಕ್ಟ್ ಆನ್ಸರ್. ಸೊ ಇದು ಒಂದು ಕಂಡೀಷನ್ ನಾವು ನೆನ್ಪಿಟ್ಕೊಳ್ಬೇಕು. ಸಮ್ ಆಫ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆದ್ರೆ ಎ ಪ್ಲಸ್ ಎ ಡ್ಯಾಶ್ ಬೈ 2 ಸ್ಯಾಟಿಸ್ಫೈ ಆಗುತ್ತೆ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ಗೆ ಎ ಮೈನಸ್ ಎ ಡ್ಯಾಶ್ ಬೈ 2 ಸ್ಯಾಟಿಸ್ಫೈ ಆಗುತ್ತೆ. ಸೊ ಅವ್ರು ನಮ್ಗೆ ಸಿ ಕೇಳಿದ್ದಾರೆ, ಹಾಗಾಗಿ ವಿ ಆರ್ ಫೈಂಡಿಂಗ್ ಓನ್ಲಿ ಸ್ಕ್ಯೂ ಸಿಮೆಟ್ರಿಕ್. ಅವರು ಸಮ್ ಆಫ್ ಬಿ ಅಂಡ್ ಸಿ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಕನ್ಫ್ಯೂಷನ್ ಆಗ್ಲಿ ಅಂತ. ಸೊ ನಾವು ಬಿ ಅಂಡ್ ಸಿ ನ ಇಲ್ಲಿ ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಕನ್ಸಿಡರ್ ಮಾಡ್ಕೊಂಡು, ಅದೇ ಕಾರಣಕ್ಕೆ ನಾನು ಇಲ್ಲಿ ಕಂಪ್ಲೀಟ್ ಬರ್ಕೊಂಡೆ. ಸೊ ಇಟ್ ಇಸ್ ಎ ಇಸ್ ಈಕ್ವಲ್ ಟು ಬಿ ಪ್ಲಸ್ ಸಿ ಅಂದ್ರೆ ಬಿ ಇಸ್ ಸಿಮೆಟ್ರಿಕ್ ಅವ್ರು ಕೊಟ್ಟಿದ್ದಾರೆ, ಸಿ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಅದನ್ನು ಅವ್ರು ಕೊಟ್ಟಿದ್ದಾರೆ. ಸೊ ಸ್ಕ್ಯೂ ಸಿಮೆಟ್ರಿಕ್ ಗೆ ಫಾರ್ಮುಲಾ ಎ ಮೈನಸ್ ಎ ಡ್ಯಾಶ್ ಬೈ 2. ಈ ಡಿವೈಡೆಡ್ ಬೈ 2 ನ ಔಟ್ಸೈಡ್ ಯಾಕೆ ತಗೊಂಡಿದೀವಿ ಅಂದ್ರೆ ಇನ್ ಕೇಸ್ ಮಿಸ್ ಆದ್ರೆ ದ ಹೋಲ್ ಡಿವೈಡೆಡ್ ಬೈ 2 ಅಂದ್ರೆ ಕಾಂಪ್ಲಿಕೇಟ್ ಆಗಿ ಕಾಣಿಸುತ್ತೆ, ಸ್ವಲ್ಪ ಕಷ್ಟ ಅಂತ ಕಾಣಿಸುತ್ತೆ. ಆ ಕಾರಣಕ್ಕಾಗಿ ನಾನು 1/2 ನ ಬ್ರಾಕೆಟ್ ಇಂದ ಹೊರಗಡೆ ತಗೊಂಡೆ. ಎಲ್ಲ ಸಾಲ್ವ್ ಮಾಡಿ ಆದ್ಮೇಲೆ 1/2 ನ ಬ್ರಾಕೆಟ್ ಒಳಗಡೆ ಅಂದ್ರೆ ಮ್ಯಾಟ್ರಿಕ್ಸ್ ಒಳಗಡೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. ಸೊ ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬಾ ಈಸಿ ಆಗಿಬಿಡುತ್ತೆ. ತುಂಬಾ ಈಸಿ ಚಾಪ್ಟರ್, ಸ್ಕೋರಿಂಗ್ ಚಾಪ್ಟರ್ ಇದು. ಮೇಜರ್ ಕಾಂಪ್ಲಿಕೇಶನ್ ಅಂತ ಏನು ಇಲ್ಲ. ತುಂಬಾ ಕೇರ್ಫುಲ್ ಆಗಿರ್ಬೇಕಾಗಿರೋದು ಮಲ್ಟಿಪ್ಲೈ ಮಾಡಿದಾಗ, 2 ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ಆ ರೋ ಮತ್ತೆ ಕಾಲಮ್ ಅನ್ನ ಕರೆಕ್ಟ್ ಆಗಿ ಮಲ್ಟಿಪ್ಲೈ ಆಡ್ ಮಾಡ್ಬೇಕು. ಎಲಿಮೆಂಟ್ ವೈಸ್ ಮಾಡಿದ್ರೆ ಕರೆಕ್ಟ್ ಆನ್ಸರ್ ಸಿಗತ್ತೆ. ಇನ್ ಕೇಸ್ ರಾಂಗ್ ಆದ್ರೆ ನಮ್ಗೆ ನಿನ್ನೆ ಆಗಿದೆ ಒಂದು, ಇಲ್ಲ ಬರೆಯೋದನ್ನ ನಾವು ಮಿಸ್ಟೇಕ್ ಮಾಡಿದ್ರು ನಮ್ಮ ಆನ್ಸರ್ ರಾಂಗ್ ಆಗುತ್ತೆ. ಸೊ ಕೇರ್ಫುಲ್ ಆಗಿರ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕೇರ್ಫುಲ್ ಆಗಿ ಸಾಲ್ವ್ ಮಾಡ್ಬೇಕು. ಇದರಲ್ಲಿ ಒಂದು ಮಲ್ಟಿಪ್ಲಿಕೇಶನ್, ಒಂದು ಎಡಿಷನ್, ಯಾವುದೇ ಒಂದು ಸೈನ್ ರಾಂಗ್ ಆದ್ರೂ ಕಂಪ್ಲೀಟ್ ಆನ್ಸರ್ ರಾಂಗ್ ಬರುತ್ತೆ. ಆ ಕಂಪ್ಲೀಟ್ ಆನ್ಸರ್ ರಾಂಗ್ ನಮ್ಗೆ ಆಪ್ಷನ್ಸ್ ಅಲ್ಲಿ ಸಿಕ್ಕಿದ್ರೆ ನಾವು ರಾಂಗ್ ಆನ್ಸರ್ನ ಟಿಕ್ ಮಾಡ್ತೀವಿ. ಸೊ ತುಂಬಾ ಕೇರ್ಫುಲ್ ಆಗಿರೋದು ಉತ್ತಮ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದ್ ಸೈನ್ ಚೇಂಜ್ ಆಗಿ ನಮ್ಗೆ ಆನ್ಸರ್ ರಾಂಗ್ ಬಂದ್ರು ನಂಗೆ ಒಂದ್ ಫುಲ್ ಮಾರ್ಕ್ಸ್ ಕಳ್ಕೊಳ್ತೀವಿ ಇಲ್ಲಿ. ಯಾಕಂದ್ರೆ ಯಾವ ಸ್ಟೆಪ್ ನಮ್ಗೆ ಇಲ್ಲಿ ಕನ್ಸಿಡರ್ ಆಗಲ್ಲ, ಬರೀ ಆನ್ಸರ್ ಕನ್ಸಿಡರ್ ಆಗೋದ್ರಿಂದ
ಆಗಿರೋದ್ರಿಂದ ನಾನು ಈ ತರ ಹೇಳ್ತಿರೋದು. ತುಂಬಾ ಕೇರ್ಫುಲ್ ಆಗಿ ಇರಿ ಅಂತ. ಡೌಟ್ ಬಂದ್ರೆ ಮತ್ತೆ ಫಸ್ಟ್ ಇಂದ ಸಾಲ್ವ್ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ನಿಮ್ಗೆ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಇಮಿಡಿಯೇಟ್ ಹರಿಬರಿಲಿ ನೀವು ತುಂಬಾ ಗಡಿಬಿಡಿಲಿ ಸಾಲ್ವ್ ಮಾಡ್ತಿರ್ತೀರಾ, ಗೊತ್ತಾಗಲ್ಲ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿಗೆ ಈ ಚಾಪ್ಟರ್ ಮುಗೀತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಹೊಸ ಚಾಪ್ಟರ್ಸ್ ಜೊತೆ ಸಿಗೋಣ. ಥ್ಯಾಂಕ್ ಯು.